ಹೊನ್ನಾವರ ತಾಲೂಕಿನ ಹಡಿನ್ಬಾಳದ ಸಂತ್ ಫ್ರಾನ್ಸಿಸ್ ಆಫ್ ಅಸಿಸಿ ಚರ್ಚ್ನ ವಾರ್ಷಿಕ ಹಬ್ಬ ವಿಜೃಂಭಣೆಯಿಂದ ಜರುಗಿತು. ಕಾರವಾರ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಡಾ ಡುಮಿಂಗ್ ಡಯಾಸ್ ಅವರು ಪರಮಬಲಿ ಪೂಜೆ ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸಿದರು. ನಂತರ ಪ್ರವಚನ ನೀಡಿ ಜಗತ್ತಿನಲ್ಲಿ ಶಾಂತಿ ಸಹಬಾಳ್ವೆ ನೆಲೆಸಬೇಕೆಂಬುದು ಯೇಸು ಕ್ರಿಸ್ತರು ಜಗತ್ತಿಗೆ ಶಾಂತಿ ಸಂದೇಶ ಸಾರಿದರು. ಯಾರನ್ನೂ ಮೇಲು ಕೀಳು ಎಂದು ನೋಡಬಾರದು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಪ್ರಭು ಯೇಸುವನ್ನು ಕಾಣಬೇಕು. ಜಗತ್ತು ಶಾಂತಿ ಸಮಾಧಾನದಿಂದ ನೆಲೆಸಲಿ ಎಂದು ಭಗವಂತನು ಆಶೀರ್ವದಿಸಲಿ ಎಂದು ಹಬ್ಬದ ಶುಭಾಶಯ ಕೋರಿದರು. 2025 ಜುಬ್ಲಿ ವರ್ಷವನ್ನ ಸಂತಸದಿಂದ ಆಚರಿಸಲು ಕರೆ ನೀಡಿದರು. तो आवाज ताच्या गोमानाक येना. देवा तुझे दर्शन म्हाका दी म्हूण तो मागतना आकाशात नखेत्रां परसळटात, तरी तो युवक तो दृश्य पळयना. देवा म्हाका आपड म्हूण तो मागतना एक पिसोळ ताचे ससी येता, पूण ताची सोबाय ताका दिसना. सोबायेंत देवाचें बेसांव आसा म्हणलें तो पारखिना. निमाणे फावटी तो मागता, देवा तुजो ताळो पुणें म्हाका आयकूंक दी. आवय लालयेवन एक बालशें रडचें ताळो ताच्या कानार पडल्यारय ताची तो बेपारवा करता. भुरग्यांक जल्म दिवचें प्रास, दुसरे वर्ते आशिर्वाद दुसरें आनी म्हणलें ताका समजना. मोगाच्यानो आमच्या सांगाता आनी आमचे बोवारी देवाचे आशिर्वाद केदाळे आसता. समजून घेवंक मन आसचें गरजेचें. देवाचे आशिर्वाद आमचे थंय आसा म्हूण समजल्यार आमचें जिवीत आशिर्वाद जाता. जुबली वर्स देवाचे आशिर्वादा उडासकान ताका अर्गां दिवचें वर्स जावन आसा. हे जुबली वर्स देवाचे ನೂರಾರು ಸಂಖ್ಯೆಯಲ್ಲಿ ಕ್ರೈಸ್ತ ಧರ್ಮೀಯರು ಬಲಿಪೂಜೆ ಹಾಗೂ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಹೊನ್ನಾವರ ಡಿನರಿಯ ಡಿನ್ ಫಾದರ್ ಥೋಮಸ್ ಸೇರಿದಂತೆ ವಿವಿಧ ಚರ್ಚ್ನ ಧರ್ಮಗುರುಗಳು ಉಪಸ್ಥಿತರಿದ್ದರು. ನಂತರ ಹಡಿನ್ಬಾಳದ ಸಂತ್ ಫ್ರಾನ್ಸಿಸ್ ಆಫ್ ಅಸಿಸಿ ಚರ್ಚ್ನ ಫಾದರ್ ವಿಲ್ಸನ್ ನರ್ಹೋನಾ ನುಡಿಸಿರಿಯೊಂದಿಗೆ ಮಾತನಾಡಿ ವಾರ್ಷಿಕ ಹಬ್ಬ ಆಚರಣೆಯ ಕುರಿತು ವಿವರಿಸಿದರು. ಇವತ್ತಿನ ಹಬ್ಬದ ಸವಿನೆನಪಿನ ಶುಭಾಶಯ ನಾನು ಕೋರುತ್ತೇನೆ. ಸಾಮ್ ಫ್ರಾನ್ಸಿಸ್ ಅಸಿಸಿ ನಮ್ಮ ಈ ಚರ್ಚಿನ ಆಧ್ಯಾತ್ಮಿಕ ಗುರು ಆಗಿದ್ದಾರೆ. ಅವರ ಈ ಶುಭ ದಿನದಂದು ಈ ಹಬ್ಬ ಆಚರಿಸಲು ನಮಗೆ ಧನ್ಯದೇವರು ಈ ದಿನವನ್ನು ಪಾಲಿಸಿದ್ದಕ್ಕಾಗಿ ಕೊಟ್ಟಿದ್ದಕ್ಕಾಗಿ ನಾನು ತುಂಬ ಹೃದಯದಿಂದ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಸಂತ ಫ್ರಾನ್ಸಿಸ್ ಅಸಿಸಿ ಇಟಲಿಯಲ್ಲಿ ಜನಿಸಿದರು. ಅಸಿಸಿ ಎಂಬ ಸಣ್ಣ ಊರಿನಲ್ಲಿ ತಮ್ಮ ಸ್ವಾಭಾವಿಕ ಮತ್ತು ದೀನತೆ ಜೀವನದಿಂದ ಬೇರೆ ಜನರಲ್ಲಿ ಸಮಾಜದಲ್ಲಿ ದೇವರ ಕೃಪೆಗಳನ್ನು ಅವರು ನೀಡಿದರು. ಅದರಂತೆ ಅವರು ದೇವರ ಕೃಪೆಯಿಂದ ಜೀವಿಸಿ ಇವತ್ತಿಗೆ ಅವಸ್ಮರಣೀಯರಾಗಿದ್ದಾರೆ ಮತ್ತು ನಮಗೆ ಪ್ರೇರಕರಾಗಿದ್ದಾರೆ. ಅದರಿಂದ ಇವತ್ತಿನ ಸಡಗರವನ್ನು ಅವರ ನೆನಪಿನಲ್ಲಿ ನಾವು ಆಚರಿಸುತ್ತಿದ್ದೇವೆ ಮತ್ತು ಇದು ನಮಗೆಲ್ಲರಿಗೂ ಭಾವೈಕ್ಯತೆಯ ದಿನವಾಗಿದೆ. ಎಲ್ಲರೂ ಜನರು, ಸಂಬಂಧಿಕರು, ಸ್ನೇಹಿತರು ಈ ಹಬ್ಬಕ್ಕೆ ಪಾಲ್ಗೊಳ್ಳುತ್ತಾರೆ ಮತ್ತು ಪ್ರತಿಯೊಬ್ಬರಿಗೂ ಹಬ್ಬದ ಸವಿ ನೆನಪನ್ನು ವಿನಿಮಯ ಮಾಡುತ್ತಾರೆ. ಅದರಂತೆ ಎಲ್ಲ ನಮ್ಮ ಹಡಿನ್ಬಾಳಿನ ಊರಿನ ಎಲ್ಲ ಜನರಿಗೆ ನಮ್ಮ ಸಂತನ ಮುಖಾಂತರ ದೇವರು ಆಶೀರ್ವದಿಸಲಿ ಮತ್ತು ನಮ್ಮನ್ನು ಸದಾಕಾಲ ಒಳ್ಳೆಯ ಆರೋಗ್ಯದಿಂದ ನೆಮ್ಮದಿಯಿಂದ ದೇವರ
ಕೃಪಾವರದಿಂದ ನೀಡಲೆಂದು ಎಲ್ಲರಿಗೂ ಹಾರೈಸುತ್ತೇನೆ. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು. ವಾರ್ಷಿಕ ಹಬ್ಬದ ನಿಮಿತ್ತ ರಾತ್ರಿ ಕೊಂಕಣಿ ನಾಟಕ ನಡೆಯಲಿದ್ದು, ಈ ಕುರಿತು ದಿನೇಶ್ ಲೋಪಿಸ್ ಮಾಹಿತಿ ನೀಡಿದರು. ಕಾಲವಾರ ದೋಂದರಿಚ್ ಎಂಬ ಕೊಂಕಣಿ ನಾಟಕವನ್ನು ಮಾಡ್ತಾ ಇದ್ದೇವೆ ಇವತ್ತು ಹಬ್ಬದ ಸವಿ ನೆನಪಿಗಾಗಿ. ಸೊ ಈ ನಾಟಕವು ದೇವರ ದ್ವೇಷ, ಅಹಂಕಾರ, ಹಣದ ಮದದಿಂದ ಮನುಷ್ಯ ಯಾವ ರೀತಿಯಾಗಿ ದೇವರಿಂದ ದೂರವಾಗ್ತಾನೆ ಮತ್ತು ಅದರ ಪರಿಣಾಮ ಏನೆಂಬುದನ್ನು ಈ ನಾಟಕ ಸೂಚಿಸುವುದರೊಂದಿಗೆ ಬಡವರನ್ನು ದೇವರು ಯಾವ ರೀತಿಯಾಗಿ ಪರೀಕ್ಷೆ ಮಾಡ್ತಾರೆ, ಅದರಿಂದ ಬಡವರು ಯಾವ ರೀತಿಯಾಗಿ ದೇವರಿಗೆ ವಿಮುಖರಾಗ್ತಾರೆ ಎಂಬುದನ್ನು ತೋರಿಸ್ತೇವೆ. ಅದರಿಂದ ದೇವರನ್ನು ನಂಬಿದವರು ಯಾವ ರೀತಿಯಾಗಿ ರಕ್ಷಣೆಯನ್ನು ಹೊಂದ್ತಾರೆ ಎಂಬುದನ್ನು ತೋರಿಸ್ತಾ ಇದ್ದೇವೆ. ಹಾಗೆ ಇನ್ನೊಂದು ಸಂಗತಿ ಅಂದರೆ ದೇವರ ವಾಕ್ಯವು ಪ್ರತಿದಿನವೂ ಪುನರುಚ್ಚಾರ ಮಾಡುವುದರಿಂದ ಯಾವ ರೀತಿಯಾಗಿ ನಾವು ರಕ್ಷಣೆಯನ್ನು ಹೊಂದುತ್ತೇವೆ ಎಂಬುದನ್ನು ಈ ನಾಟಕವು ತೋರಿಸುತ್ತದೆ. ಅಹಂಕಾರ, ಮದ, ದ್ವೇಷ ಅಥವಾ ಬಡತನ. ಒಟ್ಟಿನಲ್ಲಿ ಹಡಿನ್ಬಾಳ ಪೇಸ್ಟ್ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ಜರುಗಿತು. ದೂರಗಳಲ್ಲಿ ನೆಲೆಸಿದ್ದವರು ಪೇಸ್ಟ್ಗೆ ಆಗಮಿಸಿ ಕುಟುಂಬಸ್ಥರೊಂದಿಗೆ ಚರ್ಚ್ಗೆ ತೆರಳಿ ಕ್ರಿಸ್ತನಿಗೆ ನಮಿಸಿ ಪೇಸ್ಟ್ ಅನ್ನು ಆನಂದಿಸಿದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.